ನಂಜನಗೂಡು ಸಾಮಾಜಿಕ ಅರಣ್ಯ ವಲಯ ಹಾಗೂ ತಾಲೂಕು ಆಡಳಿತದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೆರೆಯ ಅಂಚಿನ ಸುತ್ತಮುತ್ತ ಸರ್ಕಾರಿ ಗೋಮಾಳದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಹಾಗೂ ಉಪವಲಯ ಅರಣ್ಯ ಅಧಿಕಾರಿ ದಯಾನಂದ್ ಗಿಡ ನೆಟ್ಟು ನೀರೆರೆದರು. ಇದಕ್ಕೆ ರಾಜ್ಯ ರೈತ ಮುಖಂಡ ಬೊಕ್ಕಳ್ಳಿ ನಂಜುಂಡಸ್ವಾಮಿ ಸೇರಿದಂತೆ ಸ್ಥಳೀಯ ರೈತ ಮುಖಂಡರು ಹಾಗೂ ಕಂದಾಯ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಸಾಥ್ ನೀಡಿದರು. ಈ ವೇಳೆ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರಿಗೆ ವಿವಿಧ ಬಗೆಯ ಸಸಿಗಳನ್ನು ತಹಸೀಲ್ದಾರ್ ಅವರು ವಿತರಿಸಿದರು. ನಂತರ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಮತ್ತು ರೈತ ಮುಖಂಡ ಬೊಕ್ಕಳ್ಳಿ ನಂಜುಂಡಸ್ವಾಮಿ ಮಾತನಾಡಿ, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಾಲೂಕಿನ ಹರತಲೆ ಗ್ರಾಮದ ಕೆರೆ ಅಂಗಳ ಹಾಗೂ ತಾಲೂಕು ಆಡಳಿತ ಭವನದ ಮುಂದೆ ಸಾವಿರಾರು ಗಿಡಗಳನ್ನು ನೆಟ್ಟು ಪರಿಸರ ರಕ್ಷಣೆ ಮಾಡಲಾಗುತ್ತದೆ ಎಂದು ವಿವರಿಸಿದರು. ಇಂದು ನಾವು ಹತ್ತಲೆ ಕೆರೆ ಮತ್ತು ನಮ್ಮ ತಾಲೂಕು ಆಡಳಿತ ಕಚೇರಿ ಮುಂದೆ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಈ ದಿನ ಸುಮಾರು ಅಲ್ಲಿ ಹತ್ತಲೆ ಕೆರೆಯಲ್ಲಿ 1000 ಗಿಡ ನೆಟ್ಟಕ್ಕೆ ಯೋಜನೆ ಮಾಡ್ಕೊಂಡು ಅಲ್ಲಿ ಪ್ರಾರಂಭ ಮಾಡಿ ಇಲ್ಲಿ ಬಂದಿರೋದು. ಸೊ ಇಲ್ಲಿ ಅರೌಂಡ್ 40 ಗಿಡನೂ ನೆಡ್ತಾಯಿದ್ದೀವಿ. ಸೊ ಅಲ್ಲಿ ಗ್ರೀನ್ ಫೆನ್ಸಿಂಗ್ ಅಂತ ಕಾನ್ಸೆಪ್ಟು, ಅಂದರೆ ಕೆರೆ ಒತ್ತುವರಿ ಇನ್ ಕೇಸ್ ಮಾಡ್ಕೊಂಡು ಟ್ರೆಂಚ್ ಮಾಡಿದ ನಂತರ ಸೊ ಆ ಬಾರ್ಡ್ರಲ್ಲಿ ಅದು ಮತ್ತೆ ಒತ್ತುವರಿ ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ನಾವು ಗ್ರೀನ್ ಫೆನ್ಸಿಂಗ್ ಮೂಲಕ 1000 ಗಿಡ ನೆಟ್ಟು ಅದು ಕೆರೆನ ಸಂರಕ್ಷಣೆ ಮಾಡೋದು ಒಂದು ಉದ್ದೇಶಕ್ಕಾಗಿ ನಾವು MG ನರೇಗಾ ಸೋಷಿಯಲ್ ಫಾರೆಸ್ಟ್ರಿ ಅವ್ರದ್ದು ಕಡೆಯಿಂದ ಅವರ ಒಂದು ಸಪೋರ್ಟಿಂಗ್ ಮೂಲಕ ನಾವು ಗಿಡವನ್ನು ಅವ್ರ ಮೂಲಕನೇ ತಗೊಂಡು ನೆಡ್ತಾ ಇರೋದು. ಕಸಬಾ ಹೋಬಳಿ RI ಹರೀಶ್ ಸೇರಿದಂತೆ ಎಲ್ಲ ಗ್ರಾಮ ಲೆಕ್ಕಿಗರು, ಉಪವಲಯ ಅರಣ್ಯ ಅಧಿಕಾರಿ ದಯಾನಂದ್, ಗಸ್ತು ಅರಣ್ಯ ಪಾಲಕ ಮಂಜುನಾಥ್, ಮಹದೇವ್, ರೈತ ಮುಖಂಡೆ ವಸಂತಕುಮಾರಿ, ನಗರಸಭಾ ಸದಸ್ಯ ಶ್ರೀಕಂಠಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.